2 1 ಸನ್. ನಿಧಾನವಾಗಿ 2 ಕೈಗಳನ್ನ ಬಿಡಿಸಿ, ಅಷ್ಟೇ ನಿಧಾನವಾಗಿ 2 ಕೈಗಳನ್ನ ಓಪನ್. ಎಸ್ ಮಾಸ್ಟರ್ಸ್, ಅದ್ಭುತವಾದ ಈ ಎನರ್ಜಿ ಗ್ರಿಡ್ ಅಂತ ನಾವು ಅನ್ನೋದಕ್ಕಿಂತ ನೀವು ಏನ್ ಫೀಲ್ ಮಾಡಿದ್ರಿ ಅದನ್ನ ಹೇಳಿ. ಮತ್ತು ಈ ಗ್ರಿಡ್ ಈ ಟೈಮಲ್ಲಿ ನಿಮ್ಗೇನು ಅನುಭವ ಏನು? ನೀವೇ ಹ್ಯಾಂಡಲ್ ಮಾಡಿ, ನೀವೇ ಶೇರ್ ಮಾಡ್ಕೊಳ್ಳಿ. ನಿಮ್ಗೇನು ಹೀಗ್ ಮಾಡು ಅಂತ ಹೇಳ್ತಾ ಇಲ್ಲ. ಈಗಾಗ್ಲೇ ಏನು ಅಂತ 8 ದಿನ ನೀವು ಟ್ರೈನಿಂಗ್ ತಗೊಂಡಿದ್ದೀರೋ ಅದು ಗ್ರೂಪ್ ಅಲ್ಲಿರೋ ಕೆಲವರು ಮಾತ್ರ ಸೆಲೆಕ್ಟ್ ಆಗಿದ್ರೆ. ಎಸ್ ಮಂಜುಳಾ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರಿ ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೇನ್ರಿ. ಸರಿ, ನೀವು ಎಲ್ಲೋ ಒಂದ್ ಲೈನ್ ದಾಗ ಕೂತಿರ ತಿಳ್ಕೊರಿ, ಅಥವಾ ಚೇರ್ ಮೇಲಾರ ಧ್ಯಾನ ಕೂತಿರ ತಿಳ್ಕೊರಿ. ನಿಮ್ ಹತ್ರ ಪತ್ರಿ ಸರ್ ಬಂದಾಗ ನಿಮ್ಗೆ ಏನ್ ಅನಿಸ್ತಿತ್ರಿ? ಒಮ್ಮೆ ಸಾಕಷ್ಟು ಸಲ ಸರ್ ಜೊತೆಗೆ ಇದ್ದು ಇದು ಮಾಡಿದ್ವಿ. ಒಂದ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಏನಂದ್ರೆ ಎಸ್ ಮಾಸ್ಟರ್ಸ್ ಪ್ಲೀಸ್. ಏನಂದ್ರ ಎದುರಿ ಕುಂತಿದ್ದೆ ಸ್ಟೇಜ್ ಕೆಳಗೆ. ಆಮೇಲೆ ಒಬ್ಬರನ್ನ ಕರೆದು ಒಬ್ಬರನ್ನ ಸ್ಟೇಜ್ ಮ್ಯಾಗ ಜಸ್ಟ್ ಅವ್ರು ಬಾಂಬೆದಿಂದ ಬಂದಿದ್ರು. ಅವ್ರನ್ನ ಕೂಡ್ಸ್ಕೊಂಡು ಬಾಂಬೆದಿಂದ ಬಂದಿದ್ರಂತ ಅನ್ನೋ ಕಾರಣಕ್ಕಲ್ಲ, ಅವರೊಬ್ಬ ಬಹಳ ಅದ್ಭುತ ಮಾಸ್ಟರ್ ಅವರು. ನನಗೆ ಅಪೇಕ್ಷೆ ಆಯ್ತು ಅಲ್ಲಿ ಹೋಗಿ ಕೂಡ್ಬೇಕು. ಅಲ್ಲೇ ಮುಂದಿನ ಲೈನ್ನಾಗ ಕುಂತೀನಿ ನಾನು. ಬುದ್ಧ ಪೂರ್ಣಿಮಾ ಸ್ಟೇಜ್ ಕೆಳಗೆ ಫ್ರಂಟ್ ಲೈನ್. ನಾನು ಅಲ್ಲಿ ಕೂಡ್ಬೇಕಂತ ಬಂದ್ ಕುಂತೆ. ಬಂದ್ ಧ್ಯಾನಕ್ಕೆ ಕುಂತು ಅಲ್ಲಿ ಕಲ್ತಿತ್ತು. ನಾನು ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ, ಥ್ಯಾಂಕ್ಸ್. ಆಮೇಲೆ ಕುಂತ ಬಳಿಕ ಥಾಟ್ ಬರ್ಲಿಕ್ಕಿತ್ತು, ಸರ್ ಕರೆದು ಧ್ಯಾನಕ್ಕೆ ಕುಂತ್ಕೊಂಡಿದಾರ, ಸರ್ ಅದಕ್ಕೆ ಬಂದ್ ಕುಂತಿ. ಮತ್ತೆ ನಿನ್ ತಲೆಗೆ ಇವು ಥಾಟ್ಗಳು ತೊಗೊಳಕತ್ತಿ ಅಂತಂದು ಸೀರಿಯಸ್ ಆಗಿ ಶ್ವಾಸ ಮೇಲೆ ಧ್ಯಾಸ್ಕೊಂಡೆ. ಇಡೀ ಧ್ಯಾನ ಮುಗಿಯುವವರೆಗೂ ಮನಸ್ಸು ಹೊರಗೆ ಹೋಗೋ ಧೈರ್ಯನ ಮಾಡ್ಲಿಲ್ಲ. ಕರೆದು ಕುಣಿಸ್ಕೊಂಡಿದ್ದಾರೆ. ಯಾರು ಇಲ್ಲ, ಸ್ಟೇಜ್ ಎಲ್ಲ ಖಾಲಿ. ಅಂದು ಧ್ಯಾನ ಮಾಡಿದಾಗ ಒಂದು ಆಲೋಚನೆನೂ ಬರಲಿಲ್ಲ. ನಾನು ಶ್ವಾಸದಿಂದ ಆ ಕಡೆ ಈ ಕಡೆ ವಿಚಲಿತ ಆಗ್ಲಿಲ್ಲ ಮೇಡಮ್. ಆಮೇಲೆ ನನ್ನ ಮನ್ಸು ಸಹಜ ನೋಡ್ರಿ, ಲೌಕಿಕದಾಗ ಏನಾದ್ರೂ ವಿಚಾರ ಬರ್ತಿತ್ತಂದ್ರ ಎದುರಿಗೆ ಸರ್ ಕುಂತವ್ರು ಅಂತ ಧ್ಯಾನ ಮಾಡಿದೆ. ಐಡಿಯಾ ಬರತೈತಿ ನಿಮಗೆ ಹೇಳೋದು? ಅವಾಗ ನೀವೇ ಹೇಳ್ರಿ, ನಿಮ್ಗೆ ಆಲೋಚನೆ ಬರ್ತೈತೆ. ನೀವೇ ಉತ್ತರ ಕೊಡ್ಬೇಕು. ನಿಜವಾಗ ಓಕೆ ಸರ್, ನನಗೂ ಸರಿ ನಿಮ್ಮ ಒಂದು ಧ್ವನಿ ಕೇಳ್ರಿ, ಅಂತಹ ಒಂದು ಪ್ರಕಂಪನ ಆತ್ರಿ. ಅದೇನೋ ಒಂದು ಶಕ್ತಿ
ಒಂದು ಸಿಂಹ ಗರ್ಜನೆ ಆದಂಗ ಆತ್ರಿ ಸರ್ ನೀವು ಬಂದಿದ್ ನೋಡ್ರಿ. ಇಷ್ಟು ಡೀಪ್ ಧ್ಯಾನ ಆತ್ರಿ ಸರಿ. ಓಕೆ ವರ್ಣಿಸಲ್ ಅಸಾಧ್ಯ ಅಂತಾರಲ್ರಿ ಹಂಗಾತ್ರಿ ಸರ್. ಓಕೆ ಏನಂತೈತಿ ಮಾಸ್ಟರ್ಸ್? ಮೇಡಮ್ ನಿಮ್ ಸಲುವಾಗಿ ಟಾಪಿಕ್ ಚೇಂಜ್ ಮಾಡ್ಬೇಕಂದ್ರೆ ಒಂದಿನ ಗ್ರೂಪ್ನಾಗ ಬೇಕ್ರ ಮೇನ್ ಇದ್ರಾಗ ನಿಮಗ್ ಶಾರ್ಟ್ನಾಗ ಹೇಳ್ತೀನಿ ಇವತ್ತ. ಆದ್ರೆ ಇದನ್ನ ಮೇನ್ ಕ್ಲಾಸ್ನಾಗ ನೆನ್ಪು ಮಾಡ್ರಿ, ಎಲ್ಲರಿಗೂ ಲಾಭ ಸಿಗ್ಲಿ. ಮೇಡಮ್, ಒಬ್ಬರ ಧ್ವನಿ ಅಂದ್ರೆ ಏನು? ಅವ್ರು ಏನ್ ಮಾತಾಡ್ತಾರ ಅದು ಸೆಕೆಂಡ್ರಿ, ಅದು ಮುಖ್ಯ ಅಲ್ಲ. ಬರೇ ಅವ್ರ ಧ್ವನಿ ಬರ್ತೈತಲ್ಲ ಅಂತ ಅಂದ್ರೆ ಸಾಕು, ಒಂದು ಎನರ್ಜಿ ಫೀಲ್ ಆಗ್ತೈತಿ. ಎಲ್ಲಿಂದ ಆಗ್ತೈತಿ, ಯಾಕೆ ಆಗ್ತೈತಿ ಗೊತ್ತೈತೆ ಮಾಸ್ಟರ್ಸ್? ಎಲ್ಲರಿಗೂ ದಿ ಸೆಲೆಕ್ಟೆಡ್ ಮಾಸ್ಟರ್ಸ್ ಅದ ಮಾಸ್ಟರ್ಸ್. ಆ ಧ್ವನಿಯಿಂದ ಆ ಸಾಧನೆಯ ಲೋಡ್ ತುಂಬಿರ್ತೈತಲ್ಲ, ಆ ಟ್ರೂತ್ಫುಲ್ನೆಸ್ ಲೋಡ್ ತುಂಬಿರ್ತೈತಲ್ಲ, ಆ ಸಹನ ಶಕ್ತಿಯ ಲೋಡ್ ತುಂಬಿರ್ತೈತಲ್ಲ. ಎಲ್ಲಿದ್ರೆ ಪ್ರಶ್ನೆ ಕೇಳಿದವ್ರೆ ಮುಂದೆ ಬರೀಲಿ ಅಂದ್ರೆ ಸರ್ ಸಿಕ್ಕರ ನನ್ ಮುಂದೆ ಅವ್ರಿಗೆ ಗಳಗಡಕ್ ಬರೋದಿಲ್ಲ ಈಗ. ಓಕೆ ಸರ್, ಹಂಗ ಇರ್ರಿ ನೀವು. ಓಕೆ, ಆ ಸಹನ ಶಕ್ತಿಯ ಲೋಡ್ ತುಂಬಿರ್ತೈತಲ್ಲ, ಆ ಲೈಫ್ ಲೆಸನ್ಸ್ ಲೋಡ್ ತುಂಬಿರ್ತೈತಲ್ಲ, ಆ ಆ ಏನಂತಾರ ಇನ್ ಟೋಟಲ್ ಅದರ ತಪಸ್ಸಿನ ಫಲ ತುಂಬಿರ್ತೈತಲ್ಲ, ಅದು ಆ ಧ್ವನಿ ಒಳಗ ಅನುರಣನಗೊಳ್ತೈತಿ. ಅನುರಣನ ಬಹಳ ಬ್ಯೂಟಿಫುಲ್ ವರ್ಡ್. ಈಗ ದೇವಸ್ಥಾನದ ಜಾಗಟಿ ಅಥವಾ ಡಂಗುರ ಅಂತ ಆಮೇಲೆ ಊರಾಗ ಕರಿತಾರ. ಹಿಂಗ ಅದನ್ನ ಜಾಗಟಿ ಹಿಂಗ ಹೊಡೆದ್ ಅದ್ ತೆಗಿತೀರಿ 1 ಸೆಕೆಂಡ್ನಾಗ, ಅದ್ ತಾನ ಹೊರಗೆ ಬರ್ತೈತಿ. ಹೊಡೆದ್ಮೇಲೆ ಎಷ್ಟು ಹೊತ್ತಿನ ತಕ 1 ಗಂಟೆ ಹಿಂಗ ಹೊಡಿತೀರಿ, ಅಲ್ಲೇ ನಿಂತು ನೋಡಿರ್ಬೇಕ್ರ ಎಷ್ಟು ಹೊತ್ತಿನ ತಕ ಅದ್ರ ಅನುರಣನ ಇರ್ತೈತಿ. ಪ್ರತಿಧ್ವನಿ ಬೇರೆ, ಅನುರಣನ ಬೇರೆ. ಅನುರಣನ ಅಂದ್ರ ಆ ಫ್ರೀಕ್ವೆನ್ಸಿ, ಆ ವೈಬ್ರೇಷನ್ ಹಂಗ ಹೋಗತಿರ್ತೈತಿ. ಹಂಗ ಒಂದೊಂದು ಧ್ವನಿ ಒಳಗ ಒಂದೊಂದು ಅನುರಣನ ಇರ್ತೈತಿ. ರೆಸೊನೆನ್ಸ್ ಅಂತಾರೆ ಫಿಸಿಕ್ಸ್ ಲ್ಯಾಂಗ್ವೇಜ್. ಆ ಅನುರಣನ ಬರೀ ಕೇಳಿದ್ರೆ ಸಾಕು ಒಂಥರ. ಈಗ ಬೇಕ್ರ ನಾನು ಬಹಳ ಸಲ ಅಬ್ಸರ್ವ್ ಮಾಡಿದ್ದೇನೆ. ಹಿಂಗ ಒಂದ್ ಗ್ರೂಪ್ ಕುಂತಿರ್ತೀವಿ, ನಾ ಮೌನ ಕುಂತಿರ್ತೇನೆ, ಎಲ್ಲರೂ ಮಾತಾಡ್ತಿರ್ತಾರ. ಆದ್ರ ನಾವೊಂದ್ ಫೋನ್ ಬಂತು, ಅಲ್ಲೇ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಅಂದ್ರ ಸುತ್ತ ಇದ್ದವರು ಕೆಲವೊಬ್ರು, ಎಲ್ಲರೂ ಅಲ್ಲ, ಸೆಲೆಕ್ಟೆಡ್ ತಿರುಗಿ ನೋಡ್ತಾರೆ, ಇವ್ರು ಯಾರು ಮಾತಾಡಕೈತಾರ. ಕೆಲವೊಬ್ರು ಸುಮ್ ಹಿಂಗ್ ಕಣ್ ಮುಚ್ಚಿ ಕುಂತಿರ್ತಾರ, ತಿರುಗಿ ನೋಡ್ತಾರೆ, ಇವ್ರು ಯಾರು ಮಾತಾಡ. ಸೆಲೆಕ್ಟೆಡ್. ಏನಾಗ್ತೈತಿ ಅಂದ್ರ ಆ ವಯಸ್ಸು ಅವ್ರನ್ನ ಬಿಡೋದಿಲ್ಲ, ಇವ್ರು ಯಾರು ಓಪ ಅನ್ನೋರು. ಎಲ್ಲಿಂದ ಮಾಸ್ಟರ್ಸ್? ಅದ್ರ ಹಿಂದ ಇದು ಲೋಡ್ ತುಂಬಿರ್ತೈತಿ. ಅದನ್ನ ನೀವು ರಿಸೀವ್ ಮಾಡ್ತೀರಿ. ಅದನ್ನ ರಿಸೀವ್ ಮಾಡೋರು ಏನ್ ಕಡಿಮೆ ಅಲ್ಲ. ಈಗ ಸೂರ್ಯ ಅದನ, ಬೆಳಕದಾನ, ಈಗ ಕರೆಂಟ್ ಬಂದೈತಿ, ಲೈಟ್ ಐತಿ, ಕರೆಂಟ್ ಹೋಗಿತ್ತು, ಎಲ್ಲ ಕತ್ಲೆ ಆಯ್ತು, ಈಗ ಬಂತು, ಬೆಳಕಾಯ್ತು. ಓಕೆ, ಈ ಬೆಳಕೈತಲ್ಲ, ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ಈ ಬೆಳಕಿನಾಗ ನಿಮ್ಗೆ ಜಗತ್ತೆಲ್ಲ ಕಾಣ್ತತಿ. ಎಲ್ಲರಿಗೂ ಹೆಂಗ್ ಕಾಣ್ತೈತಿ ವಿಚಾರ ಮಾಡಿರಿ ಒಮ್ಮೆರೆ. ಹೋಗ್ಲಿ ವಿಚಾರ ಮಾಡಿದ್ರೆ ಹೇಳ್ರಿ ನೋಡ ಹೆಂಗ್ ಕಾಣ್ತೈತಿ. ಈಗ ವಿಚಾರ ಮಾಡ್ಬೇಡ್ರಿ, ವಿಚಾರ ಮಾಡಿದ್ರೆ ಹೇಳ್ರಿ. ಓಕೆ, ಹೆಂಗ್ ಕಾಣ್ತೈತಿ ನಮಗೆ ಈ ಜಗತ್ತಂದ್ರ? ಈ ಬೆಳಕೈತಲ್ಲ, ಇದು ಹೊರಗಿಂದ, ಇದಕ್ಕಿಂತ ಒರಿಜಿನಲ್ ಬೆಳಕು ನಮ್ಮ ಒಳಗೈತಿ.
ಮತ್ತ ಅದನ್ನ ಹೊರಗೆ ಕನೆಕ್ಟ್ ಮಾಡಿ ನೋಡು ವೈರ್ಗಳು ಕರೆಕ್ಟ್ ಅದಾವ. ಈಗ ಕರೆಂಟ್ ಬಂತು ನಿಮ್ ಮನೆಯವರೆಗೂ, ಆ ಫ್ಯೂಸ್ ಡಬ್ಬಿ ತಕ ಬಂತು, ಬಟ್ ಫ್ಯೂಸ್ ವೈರ್ ಹೋಗಿತ್ತಂದ್ರೆ ನಿಮ್ ಮನೆ ತಕ ಕರೆಂಟ್ ಬಂದೈತಿ, ಖರೆ ಮನ್ಯಾಗ ಕರೆಂಟ್ ಇಲ್ಲ. ನೀವೆಲ್ಲ ಕರೆಕ್ಟ್ ಇದೀರಿ, ಆದ್ರೆ ಕಣ್ ಕಾಣಂಗಿಲ್ಲ ಒಬ್ಬೊಬ್ರಿಗೆ. ಯಾಕ? ಮನಿ ತಕ ಕರೆಂಟ್ ಬಂದೈತಿ, ಆದ್ರ ಮನಿಂದ ಆ ಫ್ಯೂಸ್ ವೈರ್ ದಿಂದ ಆ ಬೆಳಕಿಗೆ ಕನೆಕ್ಟ್ ವೈರ್ ಕನೆಕ್ಟ್ ಆಗೋ ಆ ವೈರ್, ಕಣ್ಣಿನ ವೈರ್ ಅದಿಲ್ಲ. ಓಕೆ, ಒಂದ್ ನೆನ್ಪಿಟ್ಕೊಡ್ರಿ, ಬೆಳಕನ್ನ ಗುರ್ತಿಸಲಕ್ಕ ನಮ್ಮೊಳಗೂ ಒರಿಜಿನಲ್ ಬೆಳಕು ಬೇಕು. ಸತ್ಯವನ್ನ ಗುರುತಿಸಲಿಕ್ಕೆ ನಮ್ಮೊಳಗೂ ಒರಿಜಿನಲ್ ಸತ್ಯ ಬೇಕು. ಪ್ರಾಮಾಣಿಕತೆಯನ್ನ ಗುರುತಿಸಲಕ್ಕ ನಮ್ಮೊಳಗೂ ಪ್ರಾಮಾಣಿಕತೆ ಬೇಕು. ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾರೆ, ಅವ ಬಾಳ ಕೆಡ್ಸೋದು, ಅವ ಬಾಳ ಪಕ್ಕ, ಆಕಿ ಬಾಳ ಪಕ್ಕ ಅಂದ್ರ ಅವ್ರಿಗಿಂತ ಇದನ್ನ ಗುರುತಿಸೋರು ಎಷ್ಟು ಪಕ್ಕ ಇರ್ಬೇಕು. ಅವನು ಯಪ್ಪ ಬಾಳ, ಹಂಗಾದ್ರ ಅದನ್ನ ಗುರುತಿಸೋರು ಎಷ್ಟು ಎಷ್ಟು ಯಾವ ಲೆವೆಲ್ಗೆ ಹೇಳತೈತಿ ಮಾಸ್ಟರ್? ಹೆಂಗ್ ಹೇಳೋದು ಗೊತ್ತ? ಈಗ ಸಣ್ಣ ಮಗು ಐತಿ, ಓಕೆ, ಆ ಒಂದ್ ಆಟದಾಗ ಇನ್ನೊಂದು ಮಗು ಅದ್ರ ಸಾಮಾನೆಲ್ಲ ಕಸ್ಕೊತೈತಿ, ಆಗಿನ ಪುರ್ತಕ್ ಮಗು ಅಳ್ತೈತಿ, ಆದ್ರ ಮತ್ ನೆಕ್ಸ್ಟ್ ಮಿನಿಟ್ ಮತ್ ಮಗು ಹೋಗಿ ಮತ್ ಆಡಕತ್ತೈತಿ, ಮತ್ ಕಸ್ಕೊತೈತಿ, ಮತ್ ಆಡ್ತೈತಿ. ಆ ಕೂಸಿಂದ ಕಸ್ಕೊಳ್ಳೋ ನೇಚರ್ ಐತಿ. ಈ ಕೂಸ್ ಹೋಗ್ತೈತಿ ಕರೆ, ಕಸ್ಕೊಂಡ್ರನು ಮತ್ ಅಲ್ಲೇ ಹೋಗ್ತೈತಿ. ಯಾಕ? ಅದಕ್ಕೆ ಸೆನ್ಸ್ ಇಲ್ಲ, ಇವ್ ಕಸ್ಕೊತನ ಹಿಂಗ ಆಕತಿ ಅಂತ. ಹಂಗ ನಾವು ಯಾವಾಗ ಒಳಗೆ ಇನ್ನೋಸೆಂಟ್ ಆಗ್ತೀವಲ್ಲ, ಕೂಸಿನ ಗತೆ ಮುಗ್ಧ ಹಾಕಿವಲ್ಲ, ಅವಾಗ ಇನ್ನೊಬ್ಬ ಕಸ್ಕೊತಾನೋ, ನುಕ್ಸಾನ್ ಮಾಡ್ತಾನೋ, ಕೆಟ್ಟದನೋ, ಚಲೋದನೋ ಅದ್ ವಿಚಾರ ಮಾಡಕ್ ಹೋಗೋದಿಲ್ಲ. ಬಸ್ ಇನ್ನೊಬ್ಬದನ ನಮ್ಮದೇನ ಒಳಗ್ ತುಂಬೈತಿ ಕೊಡೋದು, ಅದು ಗೊತ್ತಿಲ್ಲ. ಒಟ್ ಇನ್ನೋಸೆಂಟ್ ಇರ್ತೀವಿ. ಅದು ಏನು ಜಗತ್ನಾಗ ಸರ್ಟಿಫಿಕೇಟ್ ಕೊಡಾಕ್ ಬರಂಗಿಲ್ಲ ನಮ್ಗೆ. ಬಟ್ ಸರ್ಟಿಫಿಕೇಟ್ ಕೊಡೋ ಕಂಪನಿ ಐತಲ್ಲ, ಅಂದ್ರ ಅವ್ರ ಒಳಗೆ ಎಷ್ಟು ಭಾರಿ ಇರ್ಬೇಕು. ಅರ್ಥ ಆಯ್ತೈತಿ ನಿಮ್ಗ? ಅದಕ್ಕ ಒಂದು ಗುರುತಿಸೋ ನೇಚರ್ ಐತಲ್ಲ, ಹಂಗಾದ್ರ ಅದು ನಿಮ್ಮತೆಗೆ ಐತಿ ಅಂತ ಅರ್ಥ. ಅದನ್ನ ಹೇಳಕ್ ಇಷ್ಟಲ್ಲ ಹೇಳಿದೆ. ಈಗ ಧ್ವನಿ ಕೇಳಿದ ಕೂಡ್ಲೆ ಹಿಂಗ ಆಯ್ತು ಅಂದ್ರಲ್ಲ, ಈ ಧ್ವನಿ ಒಂದು ಜನ್ಮದಾಗ ಸೌಂಡ್ ಇಲ್ಲದ ಸೌಂಡ್ ಕೇಳೈತಿ, ಒಂದು ಜನ್ಮದಾಗ ಅದನ್ನ ಮಾಡೈತಿ, ಮತ್ತ ಅದನ್ನ ಹೇಳೈತಿ, ಕಲಿಸೈತನೋ. ಅದಕ್ಕ ಅದರದ ಸಂಸ್ಕಾರ ರೂಪದಾಗ ನಿಮಗ್ ಸ್ಟಾರ್ಟಿಂಗ್ ಜಿಂಗುರ್ ಏನಂತ ಜೀರುಂಡೆಯ ನಾದ ಹಿಡ್ಕೊಂಡು ಹೋಗ್ರಿ ಅಂತ, ಅದ ಅಲ್ಲಿಂದ ಬಂದದ್ದು. ಅರ್ಥ ಆಯ್ತೈತಿ ನಿಮ್ಗ? ಅಂದ್ರ ಅದ್ ಬರ್ಬೇಕಂದ್ರ ಅಲ್ಲಿಂದ ಬಂದಿರ್ಬೇಕು. ಇದನ್ನ ಗುರ್ತಾ ಹಿಡಕತ್ತೀರಿ ಅಂದ್ರ ನಿಮ್ಮ ತಕ ಆ ಎನರ್ಜಿ ಇರ್ಬೇಕು. ಓಕೆ, ಇನ್ನ ಏನೋಪ್ಪ, ಏನು ಕೇಳ್ರಿ ಏನಂತಾರೆ ಆಂಬಲ್ ಅನ್ನೋದು ಗ್ಯಾರಂಟಿ ಇದ್ದು ಏನಕತ್ತಾಗಲಿ ಅಂತ ಕೇಳ್ತೀರಿ ನೋಡ್ರಿ, ನಿಮ್ಮತ್ತಿಗೆ ಎಷ್ಟು ಧೈರ್ಯ ಇರ್ಬೇಕು. ಯಪ್ಪ ಕಿಗಳನ ಯಾನಕತಿ ಆಂಬಲ ಆದ್ರೂ ಕೇಳ್ತಿರಲ್ಲ, ಆ ತಯಾರಿ ಎಷ್ಟಿರ್ಬೇಕು. ಹೇಳೈತೈತಿ ಮಾಸ್ಟರ್ಸ್ ಹೇಳೋದು. ಅದಕ್ಕ ಈ ಗ್ರೂಪ್ ಹೆಂಗ್ ಕ್ರಿಯೇಟ್ ಆಗ್ತೈತಿ? ಇಡೀ ಬ್ರಹ್ಮಾಂಡದಾಗ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ, ಎಲ್ಲರೂ ಗ್ರೂಪ್ನಾಗ ಅದಾರ. ಈ ಗ್ರೂಪ್ ಹೆಂಗ್ ಕ್ರಿಯೇಟ್ ಆಗ್ತೈತಿ ಮಾಸ್ಟರ್ಸ್? ಆ ಫ್ರೀಕ್ವೆನ್ಸಿ ಚಲೋ ಅನ್ಸನ,
ಎಷ್ಟು ಬೇಕಾದಷ್ಟು ಬೇಲಿಯವ್ರು ಕರೆ ಹಿಂಗ ನನಗೆ ಧ್ಯಾನ ಬೇರೆ ಕಡೆ ಹತ್ತಂಗಿಲ್ಲ. ನಾ ಇಲ್ಲೇ ಬಂದು ಇಲ್ಲೇ ಬಂದು ಹಂಗಾದ್ರೆ ಇವತ್ತು ನಿಮ್ ಇನ್ನೂ ಒಂದು ಸೀಕ್ರೆಟ್ ಹೇಳ್ತೀನಿ, ಓಪನ್ ಮಾಡ್ಕೊಂಡು. ವಿ ಆರ್ ಆಲ್ ಒನ್. ನಾವು ಎಲ್ಲರೂ ಒಂದೇ. ಈಗ ಸುಮಾರು ಜನ ಫೀಲ್ ಮಾಡಿದಿರಿ ಗೊತ್ತೈತಿ, ಚಂದ್ರನ ಸುತ್ತ ನಿನ್ನೆ ಹೋದಿವಿ, ಚಂದ್ರನಿಗೆ ತಂಪು ಕೊಟ್ಟಿವಿ, ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಇದ್ರು, ಎಲ್ಲರೂ ನಾವು ಕೂತಿದ್ವಿ. ನಾವ್ ಇಲ್ಲಿ ಹೋದಿವಿ ದೊಡ್ಡ ಹಾಲ್ನಾಗ, ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಕುಂತಿದ್ದೀವಿ. ಎಲ್ಲರೂ ಅನುಭವ ಮಾಡಿರಿ ಅಥವಾ ಅನುಭವ ಶೇರ್ ಮಾಡಿದವ್ರನ್ನು ಕೇಳಿದ್ದೀರಿ. ಹಂಗಂದ್ರೆ ಆ ಕುಂತವ್ರಿಗೆ ಗೊತ್ತಿಲ್ಲ ನಾ ಕುಂತನೋ ಇಲ್ಲೋ ಅಂತ, ಖರೆ ಅದನ್ನ ನೋಡಿದವ್ರು ಹೇಳತ್ತಾರ ಎಲ್ಲರೂ ಕುಂತಾರ ಅಂತ. ಅಂದ್ರ ಅರ್ಥ ಆಯ್ತು, ನಿಮ್ಗದ ಎಕ್ಸ್ಪೀರಿಯನ್ಸ್ ಆಗ್ಲಿ ಬೇಕ್ರೆ ಬಿಡ್ಲಿ, ಆ ಫ್ರೀಕ್ವೆನ್ಸಿ ಒಳಗೆ ಎದಿರ್ಲ. ಇಲ್ಲಿಂದ ದಿಲ್ಲಿಗೆ ಹೋಗೋ ಟ್ರೈನ್ಯಾಗ ಕುಂತೀರಿ ನೀವು, ಭಯಂಕರ ಫಾಸ್ಟ್. ನಿಮ್ಗದ್ ಯಾವ ಊರು ಬಂದತ್ತೀವೋ ಬಿಟ್ಟತ್ತೀವೋ ಏನೋ ಎಂತೋ, ಊಟ ಮಾಡತ್ತಿರೋ ನಿದ್ದೆ ಮಾಡತ್ತಿರೋ ಗೊತ್ತಿಲ್ಲ, ಬಟ್ ಆ ಸ್ಪೀಡ್ನಾಗ ಹೊಂಟಿರ್ಲ ನೀವ. ಎಡೆ ಬರತೈತಿ. ಅದಕ್ಕ ಆ ಗ್ರೂಪ್ ಕಾನ್ಸಿಯಸ್ನೆಸ್ ಬಹಳ ಅದ್ಭುತ ಮಾಸ್ಟರ್ಸ್. ಇವತ್ತೊಬ್ರು ಮಾಸ್ಟರ್ ಫೋನ್ ಮಾಡಿದ್ರು. ಅವರಿಗೆ ಎಷ್ಟೊತ್ತಕ್ಕಂದ್ರೆ 2-3 ಸಲ ಫೋನ್ ಮಾಡಿ ಮತ್ತೆ 2 ಸಲ ಫೋನ್ ಮಾಡಿ, ಮಾತಾಡ್ರಿ ಇನ್ನೊಂದ್ ಸ್ವಲ್ಪ ನಿಮ್ ಮಾತು ಕೇಳು. ಬೆಳಿಗ್ಗೆ ಫೋನ್ ಮಾಡಿದ್ರೆ ಒಂದು 2-3 ಸಲ ಫೋನ್ ಆಯ್ತು ಅವ್ರ ಜೊತೆಗೆ. ಮತ್ತೊಂದ್ ಸಲ ಫೋನ್ ಮಾಡಿ, ಇನ್ನೂ ಸ್ವಲ್ಪ ಮಾತಾಡ್ರಿ ಅಂತೆ ಅವ್ರಿಗೆ. ನಾಳೆ ಅಥವಾ ಇನ್ನೊಂದ್ ದಿವ್ಸ ಗ್ರೂಪಿನಾಗ ಬರ್ರಿ, ನಿಮ್ಮ ಅನುಭವ ಶೇರ್ ಮಾಡಿ ಹೇಳಿದ್ರು. ಅವ್ರು ಶೇರ್ ಮಾಡಿದ್ಮೇಲೆ ನೀವು ಅವ್ರ ಮಾತು ಕೇಳಿ. ಓಕೆ, ಎಷ್ಟು ಅದ್ಭುತ ಗ್ರೂಪ್ ಇರ್ತೈತಿ. ಅವ್ರು ಎಂದು ಗ್ರೂಪಿನಾಗ ಎಂದು ಏನು ಶೇರ್ ಇಲ್ಲಿ ನಾವು ನೋಡಿ ಇಲ್ಲ, ನಾನು ನೋಡ್ಲಿಲ್ಲ. ಅಂದ್ರೆ ಎಷ್ಟು ಅಮೂಲ್ಯ 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 ರತ್ನ. ಹಿಂಗ ಸುಮ್ನೆ ಇದ್ದು ಬಿಡ್ರಿ ಮಾಸ್ಟರ್ಸ್, ನೋಡಕ್ರಿ ಅಲ್ಲಿ ಬಾಲ್ಬಳಕ್. ನಿಮ್ಗೆ ಏನೋ ಒಂದ್ ಇದ್ರ ಸಂಬಂಧ ಹೇಳತ್ತೀನಿ ಅಂತಲ್ಲ, ಅಲ್ಲಿ ಬಂದು ನೋಡಕ್ರಿ ಅಂತ ಯಾನ್ ಹೇಳೀನಿ. ಓಕೆ, ಬೇಕಾದ್ರೆ ಈಗ ಧ್ಯಾನಕ್ಕಂತ ಹೋಗಿ ನೋಡ್ಕೊಳ್ಳೋರಿದ್ರೆ ನೋಡಿ ಬರ್ರಿ, ಅದು ಓಕೆ. ಸರೋಜಿನಿ ಮೇಡಮ್ ಹೋಗಿ ಬರೋರಿದ್ರ ಬರ್ರಿ, ಒಂದ್ 5 ನಿಮಿಷ ಇದೇನ್ ಹೇಳತ್ತಾರ ಹೋಗಿ ಹೋಗಿ ಕನ್ಫರ್ಮ್ ಮಾಡ್ಕೊಂಡ್ ಬರ್ರಿ ಬೇಕ್ರೆ. ಓಕೆ, ಎಸ್ ಸರ್. ಓಕೆ, ಎಸ್ ಮಾಸ್ಟರ್ಸ್. ಸರೋಜಿನಿ ಮೇಡಮ್ ವೈಶಿಷ್ಟ್ಯ ಕುಂತರ ನಿನ್ನೆ ಅವರು ಪಿರಮಿಡ್ನಾಗ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಏನು, ನಾನ್ ದೇಹ ಹಿಂಗ್ ಕುಂತು ದೇಹ ಬಿಟ್ಟನಂದ್ರ ಬಿಟ್ಟದ್ದು ಗೊತ್ತಾಕತಿ, ಬಂದದ್ದು ಗೊತ್ತಾಕತಿ, ಕುಂತ ತಕ್ಷಣ ಬಿಡ್ತೇನೆ ಬರ್ತೇನೆ. ಅಂದ್ರೆ ಎಷ್ಟು ಸೂಕ್ಷ್ಮತೆ ಒಳಗ ಅವ್ರು ಫೀಲ್ ಮಾಡಕ್ಕೆ. ಇದನ್ನ ಕೇಳಿದ್ಮೇಲೆ ಏನ್ ಅನ್ಸ್ಬೇಕು, ಅರೆ ಇವ್ರಿಗೆ ಆಗೈತಿ ಅಂದ್ರೆ ನನಗೂ ಆಗತೈತಿ, ಅರೆ ಇವ್ರಿಗೆ ಇಷ್ಟೆಲ್ಲ ಜನ್ಮ ಗೊತ್ತಾಗ್ಯಾವ ಅಂದ್ರೆ ನನಗೂ ಆಗತೈತಿ. ಈ ಇದ್ರೊಳಗೆ ಅವ್ರು ಕೂಡ ಇರ್ರಲ್ಲ, ನಮ್ದೇನ್ ಹೋಗೋದೈತ್ರಿ ಗಂಟ. ಒಬ್ಬ ಚಲೋ ಧ್ಯಾನಿ ಬಂದ್ ಕುಂತು ಧ್ಯಾನ ಮಾಡತ್ತಾರಂದ್ರೆ, ಅರೇ ಅವ್ರು ಸುಮ್ ಕುಂತು ಧ್ಯಾನ ಮಾಡ್ತಾರ, ಹತ್ತೆ ಕೊಯ್ ಕುಂತು ಧ್ಯಾನ ಮಾಡಲ್ಲ, ನಿಮ್ಗೇನ್ ಬ್ಯಾಡ ಅನ್ನೋರತಾರ ಅವ್ರ. ಓಕೆ, ಇದು ಮಾಸ್ಟರ್ಸ್. ನಾ ಪತ್ರಿ ಸರ್ ಜೊತೆಗೆ 25 ವರ್ಷದಿಂದ ಮಾಡಿ, ಪತ್ರಿ ಸರ್ ಎಲ್ಲಾ ವಿಡಿಯೋದಾಗ ಅದನ್ನ, ಬಟ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಾ ವಿಡಿಯೋದಾಗ ಎಕ್ಸಾಕ್ಟ್ಲಿ ಪತ್ರಿ ಸರ್ ಹಿಂದೆ ಅದೇನು ಹೊಟ್ಟೆ ಕ್ಯಾಮ್ರಾ ಕಡೆ ಉತ್ಸಾಹರಿ ಮಾಡೋದಿಲ್ಲ, ಎಲ್ರು ತಪ್ಪಿ ಕಾಣ್ರ ಅಷ್ಟ. ಎಕ್ಸಾಕ್ಟ್ಲಿ ಪತ್ರಿ ಸರ್ ಹಿಂದ ಕರೆಕ್ಟ್ ಪ್ರತಿ ಅಲ್ಲೇ ಅವ್ರಿಗೆ ಅತಿ ಸಮೀಪ ಕೊಂಡು ಜಾಗ ಅಂದ್ರ ಅದ. ಮತ್ ನಾ ಯಾವಾಗ ಹೋದ್ರು ಆ ಜಾಗ ಅಲ್ಲೇ ಇರ್ತಿತ್ತು. ಮತ್ತೆ ಯಾವಾಗ ಹೋಗಿ ಕೂತ್ರು ಯಾವ ಬೇಡ ಜಲ್ದಿ ಹೋದ್ರು ಏನ್ 25 ವರ್ಷ ಅಂತ ಎಲ್ಲರಿಗೂ ಗೊತ್ತೇ ಇದೀವಲ್ಲ, ಹಿಂಗಾಗಿ ಸವಾಲ್. ಬಟ್ ಹೋಗಿ ಅಲ್ಲೇ ಎಕ್ದಮ್ ಅವ್ರಿಲ್ಲೇ, ಅವ್ರ ಮುಂದ ಅವ್ರ ಹಿಂದಿಲ್ಲೇ. ಇದ್ ನನ್ನ ಇಷ್ಟಪ್ಪ ಇದು. ಮತ್ತೆ ಇಷ್ಟು ವರ್ಷ ಮಜಾ ಅಂದ್ರ ಯಾರು ಸೆಲೆಕ್ಟ್ ಮಾಡಿಲ್ಲ ಜಾಗ, ನಾ ಮಾಡ್ಕೊಂಡಿನ್ಪ, ಇದ್ ನನ್ನ ಇಷ್ಟ.
ಅರ್ಥ ಆಯ್ತು ಮಾಸ್ಟರ್ಸ್. यस ಅದಕ್ಕೆ ಇಲ್ಲೊಂದು ಮ್ಯಾಗ್ನೆಟ್ ಐತೆ, ಅರೆ ಜಾವ बैठो उसके पास तुम्हारा क्या जाने वाला. ಓಕೆ, ಹಂಗ ಇಂಥ ಗ್ರೂಪ್ ಐತೆ, ಅರೆ ಬರ್ರಿ ಬಂದು ಕುಂಡ್ರಿ ಪೆಲ್ಲ ಧ್ಯಾನ ಹತ್ಲಿಬೇಕ್ರಿ, ಬಿಡ್ಲಿ ನಾಳೆ ನೋಡ್ನೋ ಅದನ್ನ. ಯಾಕೆ ಈಗ 6:30 7:30 ಒಂದೊಮ್ಮೆ ಕರೆಂಟ್ ಶಾಕ್ ಹೊಡೆದಂಗ ಐತಿ ಅಂದ್ರೆ ತಿಳ್ಕೊಬೇಡ್ರಿ. ಸ್ವಲ್ಪ ನಿಮ್ಮನ್ನ ಸೆಲೆಕ್ಟ್ ಮಾಡಿ ತಂದು ಕುಡಿಸಿದೀವಿ ಜನ, ಹಿಂಗಾಗಿ ಎಲ್ಲರೂ 100 ಮಾರ್ಕ್ಸ್ ತಗೊಳಕೈತಿ, ಎಡೆ ಬರತೈತಿ. ಇದಾದ್ಮೇಲೆ ಇದೇ ಎನರ್ಜಿ ನೀವು ನಿಮ್ಮ ಗ್ರೂಪ್ನಾಗ ಎವ್ರಿ ಡೇ ಮಾರ್ನಿಂಗ್ 3 to 6 ಇದನ್ನ ಫೀಲ್ ಮಾಡ್ರಿ, ಇಡೀ ಗ್ರೂಪ್ ಆ ಲೆವೆಲ್ಗೆ ಎನರ್ಜೈಸ್ ಆಗ್ತದೆ. ನಾವೊಬ್ಬರೇ ಹೋಗೋದಿಲ್ಲ ಮಾಸ್ಟರ್ಸ್, ನಾವೊಬ್ಬರೇ ಹೋಗೋದಾದ್ರೆ ಎಂದೋ ಹೋಗ್ಬಿಡ್ತಿದ್ವಿ. ಪತ್ರಿ ಸರ್ ಒಬ್ಬರೇ ಹೋಗೋದಾದ್ರೆ ಎಂದೋ ಹೋಗ್ಬಿಡ್ತಿದ್ರು. ಒಬ್ಬರೇ ಹೋಗೋದಿಲ್ಲ, ಯಾರಾದ್ರೂ ಎಲ್ಲರಿಗೂ ನೋಡ್ರಿ. ಮಂಜುಳಾ ಮೇಡಮ್, ನಾನು ಇನ್ನೊಂದ್ 5 ನಿಮಿಷ, ಇಲ್ಲಾಂದ್ರೆ ಮತ್ತೆ ನಿಮ್ಗೆ ಮುಂದಿನ ಕ್ಲಾಸ್ ಟೈಮ್ ಆಗ್ತೈತೆ, ಒಂದ್ 2 ನಿಮಿಷ ಹೇಳಿ ಮುಗಿಸ್ತೀನಿ. ನಾ MA ಹೋದ್ಮೇಲೆ ಅಲ್ಲ ಅವನ ಇಂಥದೊಂದು ಎಕ್ಸಾಮ್ ಐತೆ ಅನ್ನೋದು ಗೊತ್ತಾಗಿ ನನಗೆ ಡಿಗ್ರಿ ಒಳಗ ಯಾರೇ ಹೇಳಿರಂದ್ರ ಇದಕ್ಕೆ ಚಲೋ ಪ್ರಿಪೇರ್ ಆಗಿ ಬರ್ತಿದ್ನಲ್ಲ ಅಂತ ನನಗೆ ಅನಿಸ್ತು ಮೇಡಮ್. ನಾ ಪ್ರೊಫೆಸರ್ ಆದ್ಮೇಲೆ ನನಗೆ ಎಂತ ಪ್ರೊಫೆಸರ್ ಬೇಕಲ್ಲ, ಎಂತ ಪ್ರೊಫೆಸರ್ ಇದ್ರ ನನ್ನ ಲೈಫ್ ಆಗ್ತೈತಿ ಅಂತ ಅನ್ಸಿತ್ತಲ್ಲ, ಹಂಗಿದ್ದೆ ನಾ 33 ವರ್ಷ ನನ್ನ ಹುಡುಗರು ಕೂಡ. ಅಂದ್ರ ಒಬ್ರಿಗೂ ಕೊರತೆ ಬೀಳ್ಬಾರ್ದ. ಅವ್ರು ನನ್ನ ಸಬ್ಜೆಕ್ಟ್ ಅವ್ರು ಇರ್ಲಿ ಬೇಕಾರೆ ಬಿಡ್ಲಿ, ನನ್ ನೋಡ್ರೆ ಅವ್ರಿಗೆ ಪ್ರೇರಣಾದಾಯಕ ಅನ್ಸ್ಬೇಕು, ನನ್ ಮಾತ್ ಕೇಳ ಅವ್ರಿಗೆ ಪ್ರೇರಣಾದಾಯಕ ಅನ್ಸ್ಬೇಕು, ನನ್ ಪ್ರೆಸೆನ್ಸ್ ಅವ್ರಿಗೆ ಪ್ರೇರಣಾದಾಯಕ ಅನ್ಸ್ಬೇಕು, ನನ್ ಡ್ರೆಸ್ ಕೋಡ್ ಅವ್ರಿಗೆ ಪ್ರೇರಣಾದಾಯಕ ಅನ್ಸ್ಬೇಕು. ಯಾವಾಗೂ ಡ್ರೆಸ್ ಕೋಡ್ ನ ಕಾಂಪ್ರಮೈಸ್ ಇಲ್ಲ, ಒಂದು ದಿವ್ಸ ಕಾಂಪ್ರಮೈಸ್ ಇಲ್ಲ. ಯಾಕ? ಅರೇ ನಾ ಏನ್ ಕೇಳಿಲ್ಲ ಅದನ್ನ ನಾನಾ ಆಗಿಬಿಟ್ಟೆ. ಹಂಗ ಮಾಸ್ಟರ್ಸ್, ನಾ ಏನ್ ಕೇಳಿನ ಅಂದ್ರ ಓಶೋ ಅವ್ರನ್ನ ಕೇಳಿನ. ಓಶೋ ಫಿಸಿಕಲ್ ಬಾಡಿ ಬಿಟ್ಟು ಹೋದ್ರ, ಹಂಗ ಹೋಗ್ಲಿಲ್ಲ ಅವರು, ಇವ್ರಿಗೆ ತಂದ ಹೆಚ್ಚು ಹೋದ್ರ, ಇವ್ರಿಗೆ ಹೆಚ್ಚು ಹೋದ್ಮೇಲೆ ಒಟ್ಟ ಇವ್ರನ್ನ ಬಿಟ್ಟು ಅಳಿಗಾಡ್ಲಿಲ್ಲ. ಇವತ್ತಿಗೂ ಇವ್ರನ್ನ ಬಿಟ್ಟು ಅಳಿಗಾಡಂಗಿಲ್ಲ. ಅಳಿಗಾಡ್ರೆ ಕೆತ್ತೆ ಹೋಗ್ಲಿ, ಅದ್ ಗ್ಯಾರಂಟಿ. ನಾ ಪತ್ರಿ ಸರ್ಗೆ ನನಗೆ ಇದು ಅಗ್ರಿಮೆಂಟ್ ಇದೆ, ಇದನ್ನ ದಾಟಿ ಹೋದ್ ನೀ ಕೆತ್ತೆ ಹೋಗ್ಲಿ, ಅದು ಸೇಫ್ನಾಗೆ. ಯಾಕಂದ್ರೆ ನನಗ್ ಪತ್ರಿ ಸರ್ ಆಗೋದಕ್ಕೆ ಮತ್ತೆ ಆದಿಲ್ಲ, ನನಗ್ ಓಶೋ ಆಗ್ಬೇಕು. ಇರ್ತಪಕ್ಕಿ ಎಲ್ಲರೂ ಬೋದ್ರ ನನ್ ನೋಡ್ರ ಅವ್ರಿಗೆ ಪತ್ರಿ ಸರ್ ನೋಡಿದಂಗ, ನನ್ನ ಮುಟ್ಟಿದ್ರೆ ಪತ್ರಿ ಸರ್ ಮುಟ್ಟಿದಂಗ, ನನ್ ಕೂಡ ಮಾತಾಡ್ರ ಪತ್ರಿ ಸರ್ ಕೂಡ ಮಾತಾಡ. ಯಾಕಂದ್ರೆ ನನಗ ಅವ್ರು ಸರ್ ಇಷ್ಟ, ನಾ ಕಂಡಿನ ಅವ್ರು, ನಾ ಬದುಕಿನ ಅವ್ರು. ಬೆಂಕಿ ಅದ ಎದುರಿಗೆ ಕುಂಡುದು ಜಡ, ಖರೆ ಹೋಗಲ್ದ ಬಿಡುದು ಜಡ. ಗತ್ ಜವಾಗ್ ಬೀಳ್ತಿತ್ತು ಗೊತ್ತಿಲ್ಲ, ಖರೆ ಮತ್ತ ಅಲ್ಬೇ ಇರೋದ. ಇದು ನೋಡ್ರಿ ಮಾಸ್ಟರ್ಸ್, ಆ ಪತಂಗ ಇರ್ತೈತಿ, ದೀಪದಾಗ ಒಳಗ್ ಹೋದ್ರ ಸಾಯ್ತ ಅನ್ನೋದು 100% ಗ್ಯಾರಂಟಿ ಐತಿ. ಖರೆ ಜಗತ್ತಿನ ಯಾವ ಶಕ್ತಿನೂ ಅದನ್ನ ತಡ್ಯಾಕ್ ಸಾಧ್ಯ ಇಲ್ಲ, ಮತ್ತೆ ಹೋಗೋದು ಅದು ಬೀಳೋದು. ಹಂಗಲ್ ಬಂದ್ರಿ ಸರ ಹೋಗ ಏನ್ ಬೇಕಂತ. ಹಿಂಗಾಗಿ ಏನಾಯ್ತು ನೀ ಮಾಸ್ಟರ್ಸ್, ದೀಪದ ಉಳಿದ ಸಾಯ್ಲಿಲ್ಲ, ನಾನು ಅದ ದೀಪ ಆಗ್ಬಿಟ್ಟೆ, ನನಗೂ ಎಲ್ಲ ಗೊತ್ತಾಯ್ತು. ग्रेट सर. ಹೀಗಾಗಿ ನನಗ್ ಬಹಳ ಇಷ್ಟ. ನಿಮ್ಗಾದ್ರೂ ಏನೇ ಸಿಂಪಲ್ ಹೇಳೋದಂದ್ರ ಮಾಸ್ಟರ್ಸ್ ಇಷ್ಟ ಇಟ್ಕೊಂಡ್ ಬಿಡ್ರಿ ಟಾರ್ಗೆಟ್ ನೋಡಕ್ರಿ. ಇದೇ ಜನ್ಮದಾಗ ನೀವು ಸೂರ್ಯ ಆಗಿ ಬೆಳಗ್ತೀರಿ, ನಿಮ್ ಕಣ್ಣಾರೆ ಕಾಣ್ತೀರಿ. ನೀವು ಸೂರ್ಯ ಅನ್ನೋದ್ ನಿಮ್ ಕಣ್ಣಾರೆ ಕಾಣ್ತೀರಿ, ನಿಮಗ್ ನೆರಳಿಲ್ಲ ಅನ್ನೋದ್ ನಿಮ್ ಕಣ್ಣಾರೆ ಕಾಣ್ತೀರಿ. ತಯಾರಾಕಿರಿ? ಈಗ ಅನ್ಸೈತಿ ಇದನ್ನ ರೆಕಾರ್ಡ್ ಮಾಡಿದ್ರೆ ಚಲೋ ಐತ್ಲಾ. यस सर. ಈಗ ಅನಿಸ್ತು. ಸರ್ ರೆಕಾರ್ಡಿಂಗ್ ಇದೆ, ಲೈವ್ ಕೊಟ್ಟಿಲ್ಲ, ಪರ್ಸನಲ್ ಅಂತ ಇಟ್ಟಿದೆ. ಎಸ್, ಒಂದ್ ಕೆಲಸ ಮಾಡಕ್ರೆ, ग्रुप क्या है? ನಾಳೆ ಸುಮ್ ಗ್ರೂಪ್ನಾಗ ಇದೊಂದು ಹಾಕಿ. ಎಸ್ ಸರ್, ಓಕೆ ಸರ್. ಯಾಕಂದ್ರ ಇದನ್ನ ಮತ್ತೆ ರಿಪೀಟ್ ಮಾಡಕ್ ಹೇಳಕ್ ಆಕತಿಲ್ಲೋ ಏನೋ. ಓಕೆ ಸರ್. ಗ್ರೂಪ್ನಾಗ ಹೇಳೋ ಸಂಬಂಧ ಅಂತ ಸ್ವಲ್ಪ ತಡೆ ಹಿಡಿದ್ನಿ, ಆದ್ರ ಬರುವಂತದ್ ಮೇಜರ್ ಮೇನ್ ಪಾಯಿಂಟ್ ಎಲ್ಲ ಬಂತು. ಹೆಂಗ ಯಾವ ಇದ್ರಾಗ ಫ್ರೀಕ್ವೆನ್ಸಿದಾಗ ಮಂಜುಳಾ ಮೇಡಮ್ ಕೇಳಿದ್ರು,
ಅದೇ ಹೆಂಗ್ ಪಳ 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 ಉದುರಿಬೇಕು, ಕಲ್ಲು ಹೊಡೆದ್ರೆ ಹಿಂಗ್ ಹೊಡಿಬೇಕು, ಒಂದ್ ಕಲ್ಲಿ ಎಲ್ಲಾ ಕಾಯಿ ಬೀಳ್ಬೇಕು. ಓಕೆ, ಎಸ್, ಥ್ಯಾಂಕ್ ಯು. ಹಾಕಿ ಬಿಡ್ರಿ ನಿಮ್ ಸರಿ, ಚಲೋ ಆಯ್ತು, ಥ್ಯಾಂಕ್ಸ್ ರೆಕಾರ್ಡ್ ಮಾಡಿದ್ದು. ಎಸ್ ಸರ್ ಎಸ್, ಹೇಳಿ ಸರ್ ಮೇಡಮ್. ನಿಮ್ ಹ್ಮ್ ತಿಳಿ ಬ್ಲೂ ತಿಳಿ ನೀಲಿ ಬಣ್ಣದ್ದು ಹ್ಮ್ ನಿಮ್ದು ಆರ ಬಹಳ ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಸರ್. ತಿಳಿ ನೀಲಿಕ್ಕಿಂತ ಕರೆಕ್ಟ್ ವರ್ಡ್ನಾಗ ಹೇಳ್ಬೇಕಂದ್ರೆ ವಯಲೆಟ್. ಹಾ ವೈಲೆಟ್ ಬಣ್ಣದ್ ಸರ್. ವಯಲೆಟ್ ಕಲರ್, ವಯಲೆಟ್ ಕಲರ್ ಅದನ್ನೇ ಹೇಳ್ಬಿಡ್ತೀನಿ ತಗೊಳ್ರಿ, ರೆಕಾರ್ಡಿಂಗ್ ಆಯ್ತು, ನಾಳೆ ಅನುಕೂಲ ಆಗ್ರೆ ಎಲ್ಲರಿಗೆ. ಓಕೆ ನನ್ನ ಆಸ್ಟ್ರಲ್ ಟ್ರಾವೆಲ್ ನನ್ನದೇ ವೈಶಿಷ್ಟ್ಯ ಮಾಸ್ಟರ್ಸ್, ಅದು ಯಾರಿಗೆ ಕಲಿಸ್ರೂ ಬರಂಗಿಲ್ಲ. ಅದು ಏನು ಸೀದಾ ಅಲ್ಲೇ ಹೋಗ್ಬಿಡ್ತೀನಿ, ಟಕ್ಕತ್ ಹೋಗ್ಬಿಡ್ತೀನಿ, ಏನು ಬಂದ್ರು ಎಲ್ಲ ಕಿತ್ಕೊಂಡು ಅಲ್ಲೇ ಹೋಗ್ಬಿಡ್ತೀನಿ. ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ, ವೈಲೆಟ್, ಸೀದಾ ವೈಲೆಟ್ಗೆ ಹೋಗ್ಬಿಡ್ತೀನಿ. ನಿಜ ಸರ್. ಎಲ್ಲಿ ಇವರೆಲ್ಲ ಹೇಳ್ತಾರ ಥರ್ಡ್ ಎಕ್ಸ್, ನಾವು ಉಸಾಬರ್ನ ಮಾಡೋದಲ್ಲ, ಮೊದ್ಲು ಹೋಗ ಇಲ್ಲಿ ಬೇಡ. ನಿಜ ಸರ್. ಇಲ್ಲಿ ಮುಂದಿನ ನೋಡೋಣ ಮೊದ್ಲ ಅಲ್ಲಿ ಹಿಂಗ್ ಮಾಸ್ಟರ್ಸ್ ಹೋಗೋದೈತೆ ಎಕ್ದಮ್ ಮೊದ್ಲು ಟಾಪ್ದಾಗ ಹೋಗ್ಬಿಡು. ನಮ್ಮಪ್ಪ ಏನಂತೀರ ಅಂದ್ರ ಸಾಲಿ ಕಲಿಯುವಾಗ, ಮಗನ ಎಟ್ಟು ಕಲಿಬೇಕಂದ್ರ ಕಲಿದ್ ಏನ್ ಉಳಿಬಾರ್ದು ಹಂಗ್ ಕಲಿಬೇಕಂತೀರ. ಏನು ಎಂತೋ ಗೊತ್ತಿಲ್ಲ, ಅಪ್ಪ ಅಂತ ಮಗ ಸುಮ್ ಮಾತಿಗೆ ಹೇಳ್ತೀನಿ. ಆ ಜನಗಣತಿ ಟೈಪ್ ಇವ್ರು ಬರ್ತಾರಲ್ಲ, ಏನೋ ಇದನ್ನೊಂದು ಗಣತಿ ಮಾಡಕ್ ಬರ್ತಾರೆ, ಏನೋ ಒಂದು ಗಣತಿ ಮಾಡಕ್ ಬರ್ತಾರೆ, ಅದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ತುಂಬಾ ಕತ್ತಿರೋರು, ಏನೋ ಗಣತಿಗೆ ಬಂದಿರೋರು, MA PhD ಅನ್ಕೊಳ್ಳಿ, ಆ ಕಾಲಮ್ ಇದು ಮುಗಿತ್ರಿ, ಇದ್ರ ಮುಂದೆ ಯಾವ ಕಾಲಮ್ ಇಲ್ರಿ ಎಜುಕೇಶನ್ಯಾಗ, ಇದ ಡಿಗ್ರಿ ಮುಗಿತ್ರಿ, ಇನ್ನು ಮುಂದೆ ಕಾಲಮ್ ಇಲ್ಲ, ಇದ ಫೈನಲ್ ಡಿಗ್ರಿ. ಮಾತಿಗೆ ಹೇಳಾಕ್ತೇನೆ, ಅದು ಬಿಡ್ರಿ ಡಿಗ್ರಿ ಆ ಕಡೆ ಸೈಡ್ ಇಡ್ರಿ, ಡಿಗ್ರಿನ ಆಗಿಲ್ಲ ಅಂತ ತಿಳ್ಕೊರಿ, ಸಾಲಿಗೆ ಹೋಗಿಲ್ಲ ಅಂತ ತಿಳ್ಕೊರಿ. ಮಾಸ್ಟರ್ಸ್ ಏನು ಓದ್ನಿ ಅಂದ್ರ, ಏನು ಓದ್ರೆ ಎಲ್ಲಾ ಓದ್ದಂಗ ಆಕೈತೋ ಅದನ್ನು ಓದಿಬಿಟ್ಟು. ಒಂದು ಪುಸ್ತಕ ಓದ್ನಿ, ಒಂದು ವಾಕ್ಯ ಬಂತಂದ್ರೆ ನಿಂತು ಬಿಡ್ತೀನಿ ಮಾಸ್ಟರ್ಸ್. ನನಗ್ ಪುಸ್ತಕ ಮುಗಿಸೋದು ಬಹಳ ಕಷ್ಟ, ಅಯ್ಯಪ್ಪಗ್ ಬಹಳ ಈಸಿ ಬುಕ್ ಟಕ್ ಟಕ್ ಟಕ್. ನನಗ್ ಹಂಗಿಲ್ಲ, ಒಂದು ವಾಕ್ಯ ಬಂತಂದ್ರೆ ನಿಂತ ಬಿಡ್ತೇನೆ. ಅದನ್ನ ಅವತ್ತ ಅದು ಹೆಂಗಾಕೈತೆ ಅದಕ್ಕೆ ಗೊತ್ತ. ಹಿಂಗಾಗಿ ನಾ ಯಾವಾಗ ಮುಗಿಸ್ತೀನಿ ಬುಕ್ ನನಗೆ ಗೊತ್ತ. ಆ ಏನ್ ಹೇಳತ್ತೀನಿ ನೋಡ್ರಿ ಮೇಡಮ್, ಏನ್ ಕೇಳಿ ಓದೋದ್ಕಿಂತ ನೀವ್ ಕೇಳೋ ಪ್ರಶ್ನೆ ಏನ ಬಹಳ ಬ್ಯೂಟಿಫುಲ್ ಐತಿ. ಗಂಟಿ ಬಂದಾಗ ಕಾಲಮ್ ತುಂಬುದು. ಎಜುಕೇಶನ್ ಕಲಿತ್ರೆ ಅಂದ್ರ ಕಲಿದೆಲ್ಲ ಮುಗೀತಂತ. ಆ ಕಲಿದ ಯಾಕೆ ಎಕ್ಸಾಂಪಲ್ ಕೊಡತ್ತೇನೆ ಅಂದ್ರ, ಏನ್ ಕಲಿತ್ನಿ ಅಂದ್ರ ಮಾಸ್ಟರ್ಸ್, ಏನ್ ಕಲಿತ್ರೆ ಎಲ್ಲಾ ಕಲ್ತಂಗ ಆಕೈತಿವೋ ಅದನ್ನ ಕಲಿತ್ ಬಿಟ್ಟೆ, ಇನ್ನು ಕಲಿಯುದು ಏನೂ ಇಲ್ಲ. ಒಮ್ಮೆ ನೀವು ಯಾರಂತ ಗೊತ್ತಾಯ್ತು ಅಂದ್ರ ನೀವು ಕಲಿಯುದು ಏನೂ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ದಯವಿಟ್ಟು ಇದನ್ನ ನಮ್ನಿ ಪತ್ರಿಸರದ ಸ್ಟ್ರಿಕ್ಟ್ ಕ್ಲಾಸ್ ಅಂತ ತಿಳ್ಕೊಂಡಾಕ ಬರುವಾರಕ ಇಲ್ಲಿ ಕುಂಡುದ್ ಬರೀ ಓಪ ಇವ್ರತಕ್ಕ ಅಂತ ಅನಸೋತಕ್ಕ ಖರೆ ಕುಂತು ನೋಡ್ರಿ ಮಾಸ್ಟರ್ಸ್, ನೀವು ಪತ್ರಿಸರ ನೀವು. ಅದಕ್ಕೆ ನಿಮಗ್ ಒಂದು ಕ್ಲೂ ಕೊಡ್ತೀನಿ, ಗೊತ್ತೈತಿ ನಿಮ್ಗ, ನೀವು ಬ್ರಹ್ಮರ್ಷಿ ಆಗೋ ತಕ್ಕ ನಿಮ್ಮನ್ನ ಬಿಡಂಗಿಲ್ಲ, ನೀವಾಗೆ ಬಿಟ್ಟು ಹೋದ್ರೆ ನಾ ಜವಾಬ್ದಾರಿ ಅಲ್ಲ. ಮತ್ತೆ ಯಾಕಂತ, ಯಾಕಂದ್ರ ಅಲ್ಲಿ ಗೊತ್ತೈತಿ ನನಗ, ಅದು ಏನು ಅನ್ನೋದು ಗೊತ್ತೈತಿ ನನಗೆ ಕೀಲಿಕ್ಕೆ. ಆ ಮಾತ್ ಬರ್ಬೇಕಂದ್ರ ಅದರಿಂದ ಈಗ ಅಂದ್ರಲ್ಲ ಮಂಜುಳಾ ಮೇಡಮ್, ಧ್ವನಿ ಕೇಳ್ರಿ ಹಿಂಗಾಕೈತಿ, ಆ ಮಾತ್ ಬರ್ಬೇಕಾದ್ರ ಅದೆಲ್ಲ ಅದ ಗೊತ್ತೈತಿ. ಅರ್ಥ ಆಯ್ತಾ ಮಾಸ್ಟರ್ಸ್? ಹಿಂಗೈತಿ. ಅದಕ್ಕೆ ತಯಾರಾಗ್ರಿ. ಏನ್ ಬಾಳದ್ರ ಕೆತ್ತಿ ತೆಗಿಲಿ ಬಿಡು, ಏನ್ ನಮ್ನೇನ್ ಏನ್ ಮಾನ ಮುಖ ಮಾಡ. ನನ್ನೊಳಗಿಂದ ಡೈಮಂಡ್ ಕೆತ್ತನ ಖುಷಿ ಆಗ್ಬೇಕು, ನಾ ಶೈನ್ ಆಗಕೈತಿ ಅಂತ. ಕೊಹಿನೂರ್ ಕೆತ್ತನ ಖುಷಿ ಆಗ್ಬೇಕು, ಜಗತ್ನಾಗ ಮಸ್ತ್ ಕೆತ್ತಿರ್ ನಾನು ಹಂಗ್ ಮಾಸ್ಟರ್ಸ್. ಓಕೆ, ಎಸ್, ಥ್ಯಾಂಕ್ ಯು, ಗುಡ್ ಕ್ವಶನ್ಸ್. ಇಬ್ಬರು 2 ಕ್ವಶನ್ ಕೇಳಿದ್ರೆ ಕರೆ
ಎಲ್ಲ ಚಲೋ ಬಂತು, ಎಲ್ಲಾ ಗ್ರೂಪಿಗೆ ಇದು ಸಿಗಲಿ. ಇವತ್ತು ರೆಕಾರ್ಡ್ ಮಾಡಿದ್ದು ಚಲೋ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ಲಾ ಗ್ರೂಪ್ನವ್ರು ಕೇಳತ್ತಾರ, ಅದಕ್ಕೆ ನಿಮಗೆ ಹೇಳ್ತೇನೆ ಮಾಸ್ಟರ್ಸ್, ನಿಮಗೇನು ಒಂದ್ 8 ದಿನ ನಿಮಗ್ ಕೇಳಿದ್ ನಾವು ಆ ರೆಡಿನೆಸ್ ಇದ್ದವ್ರಿಗೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ನಿಮಗಿಂತ ಇವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಕಟ್ಟಾಕಿತ್ತೀನಿ, ಇವ್ರು ಕಟ್ಸ್ಕೊಳಕತ್ತಾರ ಇಷ್ಟ. ಇವತ್ತು ಲಕೀಲಿ ರೆಕಾರ್ಡ್ ಆಗೈತಿ, ಅದನ್ನ ತಗೊಳ್ರಿ. ಮತ್ತೆ ಇದ ಸೇಮ್ ಫ್ರೀಕ್ವೆನ್ಸಿ ಕ್ಲಾಸ್ ನಿಮ್ಗ ಮಾರ್ನಿಂಗ್ ಕ್ಲಾಸ್ನಾಗ ಎಲ್ಲರಿಗೂ ಕೊಡ್ತೀವಿ ಅಂತ ತಿಳ್ಕೊಳ್ರಿ. ನನಗ್ ಸಿಗ್ಲಿಲ್ಲ ಅಂತ ಒಬ್ಬರ ಬಾಯಿಂದನೂ ಬರ್ಬಿಡಂಗಿಲ್ಲ ಮಾಸ್ಟರ್ಸ್, ನಾನು ಉಸಿರು ಇವ್ರ ತಕ್ಕನ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಸರ್ ಮಚ್. ಇವತ್ತು 3 ಜನ ಫೋನ್ ಮಾಡಿದ್ರು ಸರ್. ಹ್ಮ್ ಅವ್ರು ಕಲ್ಲೋಳ್ ಅವರು, ಹ್ಮ್ ಮತ್ತೆ ಸಂಜಯ್ ಅವರು, ಮತ್ತೆ ಇನ್ನೊಬ್ರು ಸಾವಳಿಗೆ ಅವರು ಹ್ಮ್ ಫೋನ್ ಮಾಡಿದ್ರು ಸರ್. ನಾವು ಓಕೆ ಕೂಡ ಕಂಪ್ಲೀಟ್ ಆಗಿ ಎಲ್ಲಾ ಪೂಜೆ ಗೀಜೆ ಎಲ್ಲ ಬಿಟ್ಟು ಎಲ್ಲಾನು ದೂರಕ್ಕಿಟ್ಟು ಕಂಪ್ಲೀಟ್ ಆಗಿ ಎಂಟರ್ ಆಗಿದೀವಿ ಮೇಡಮ್ ನಾವು ಅಂತ ಹೇಳಿ. ನಿನ್ನೆ ಫ್ರೀಕ್ವೆನ್ಸಿನೂ ಹಂಗ ಇತ್ತದು. ಹ್ಮ್ ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಅನಿತಾ ಮೇಡಮ್ ಬರ್ರಿ ಬೇಗ. ತಾವಂದ್ರೆ ಹಿಂಗತಕ್ಕ ಇಷ್ಟೊತ್ತು ಹೇಳ್ರು, ಮತ್ ನನಗಾದ್ರ ಬೇಗ ಬೇಗ ಅಂತಾರು, ನೋಡಿ ಹೆಂಗ್ ಪಾರ್ಸಲಿಟಿ ಮಾಡ್ತಾರಂತ ನೋಡ್ಯಾಕ. ಆದ್ರೂ ಸರ್ ಹಾಗೇನಿಲ್ಲ ಆದ್ರೂ ನೀವ್ ಎಷ್ಟು ಓದ್ತಿರ್ತೇವ್ರಿ. ಎಸ್ ಸರ್, ಆಕ್ಚುಲಿ ಒಂದು ಕ್ವಶನ್ ಇತ್ತು ಸರ್, ನಾನು ಒಂದು ಬುಕ್ ನಲ್ಲಿ ಓದಿದೆ. ಸರ್, ಈಗ ನಾವು ಆತ್ಮ ಕನೆಕ್ಟ್ ಆಗ್ತೇವಲ್ಲ, ಆ ಆತ್ಮದ ಕೂಟ ನಾವು ಕನೆಕ್ಟ್ ಆಗಿದ್ದೇವ ಅಂತ ಹೇಳಿ ನಮ್ಗೊಂದು ಆತ್ಮ ಸಾಕ್ಷಿ ಬೇಕು ಅಂತ ಹೇಳಿ ಕೇಳ್ಬೋದಾ ಸರ್? ಒಂದ್ ನಿಮಿಷ ಮಾಸ್ಟರ್ಸ್, ಕ್ವಶನ್ ಈಸ್ ಗುಡ್. ಆದ್ರೆ ಆ ಕನೆಕ್ಟ್ ಆಗಕ್ ಬರ್ತಾರಲ್ಲ, ಹೈಯರ್ ಮಾಸ್ಟರ್ಸ್ ಪರ್ಮಿಷನ್ ಇಲ್ಲದ ಅವ್ರು ಬರೋದೇ ಇಲ್ಲ. ನಿಮ್ಮ ಅಗ್ರಿಮೆಂಟ್ ಐತಲ್ಲ, ಅಗ್ರಿಮೆಂಟ್ ಬಹಳ ಚಂದ ಇರ್ತೈತಿ. ಹಿಂಗಾಗಿ ಅವರನ್ನ ನೀವು ಪ್ರಮಾಣ ಕೇಳಬಹುದು, ಕೇಳದೇನೂ ಇರ್ಬೋದು. ಇನ್ನು ಕೇಳಿದ್ಮೇಲೆ ಅವ್ರು ನಿಮ್ಗೆ ಕೊಡಬಹುದು, ಕೊಡದೇನೂ ಇರ್ಬೋದು. ಈಗ ನಿನ್ನೆ ಕುಂದಗೋಳ್ ಸರ್ ಹೇಳಿದ್ರು, ಸರ್ ಹೇಳಿದಾರ ಆಯ್ತಲ್ಲ ಮುಗಿದೋತಿ, ಇನ್ನು ಇವ್ರನ್ನೇನ್ ಕೇಳೋದೈತಿ. ಯಾವಾಗ ಬತ್ರಿ ಸರ್ ಹೇಳಿದಾರ ಮುಗಿದೋಯ್ತು. ಹಂಗ ಸರ್ ಹೇಳಿದ್ಮೇಲೆ ಏನ್ ಕೇಳೋದೈತಿ, ಅವ್ರು ಕೇಳ್ಬೇಕನ್ ಸರ್, ಇಟ್ ಈಸ್ ಯುವರ್ ಚಾಯ್ಸ್. ಅನಿತಾ ಮೇಡಮ್ ಅರ್ಥ ಆಗ್ಲಾಗ್ತೈತಿ? ಸರ್, ಸರ್ ನಾವು ಅಂದ್ರೆ ಅದರಲ್ಲಿ ಬರ್ದಿದ್ದಿತ್ತು, ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಎಲ್ಲ ಮಾಸ್ಟರ್ಸ್ ಅಂದ್ರೆ ಆ ತರ ಒಬ್ರಿಗೆ ಆಗಿದ್ದು ಅದ್ ಎಕ್ಸ್ಪೀರಿಯನ್ಸ್ ಅವ್ರು ಬರ್ದಿದ್ದಿತ್ತು. ನಾವು ಆ ತರ ಕ್ವಶನ್ ಮಾಡಿದ್ಮೇಲೆ ಎಲ್ಲ ನಮ್ಮ ಮಾಸ್ಟರ್ಸ್ನು ರಿಕ್ವೆಸ್ಟ್ ಮಾಡಿದ್ಮೇಲೆ ಆ ಆತ್ಮ ಅಂದ್ರೆ ಅದು ಬೇಕೇ ಅಂತ ಕೇಳಿದಾಗ ಅವ್ರೆಲ್ಲ ಮಾಸ್ಟರ್ಸ್ನು ಒಂದ್ ಪಾಯಿಂಟ್ ಅವ್ರಿಗೆ ಒಂದು ಪಾಯಿಂಟ್ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಗೆ ಹೋಗ್ಬಿಟ್ರು ಸರ್. ಸೊ ಅದಕ್ಕೆ ಆ ಫ್ರೀಕ್ವೆನ್ಸಿಗೆ ನಾವು ಹೆಂಗ್ ಕನೆಕ್ಟ್ ಆಗ್ಬೇಕು ಅಂತ ಹೇಳಿ ಅವ್ರು ಕ್ವಶನ್ ಮಾಡಿದ್ರು ಸರ್ ಮೇಡಮ್. ಈಗ ನಿಮ್ಗೆ ಈ ಟ್ರೈನಿಂಗ್ ನಡೀತಾ ಇರೋದ ಅಪ್ಪೋ ಟ್ರೈನಿಂಗ್. ನಿಮಗೆ ಕ್ವಶನ್ಗೆ ಆನ್ಸರ್ ಮಾಡಂಗಿಲ್ಲ ಅಂತ ಹೇಳಿದ್ವಿ ನಿನ್ನೆ ಮೊನ್ನೆ, ನೆನಪಿಲ್ಲ ಯಾವತ್ತು ಹೇಳಿದ್ವಿ. ಆದ್ರೂ ಮತ್ತನಿಸ್ತು ಬೇಡ, ಒಂದ್ ಸ್ವಲ್ಪ ಫ್ಲೆಕ್ಸಿಬಲ್ ಇರೋಣ ಅಂತ ಮತ್ತೆ ಬನ್ನಿ. ಇವತ್ ನೋಡಿದ್ರೆ 3 ಮಂದಿ ಕ್ವಶನ್ ಮಾಡಿದ್ರು. ಓಕೆ, ಬಟ್ ಖರೆ ಅಂದ್ರ ನಿಮ್ಗೆ ಈ ತರ ಸೈಕಲ್ ಹೊಡ್ಯಕ್ ಬರ್ತೈತಿ ಎಲ್ಲರಿಗೂ, ಸ್ಕೂಟಿ ಹೊಡ್ಯಕ್ ಬರ್ತೈತಿ, ಗಾಡಿ ಹೊಡ್ಯಕ್ ಬರ್ತೈತಿ, ಈಸ್ ಬರ್ತೈತಿ ನಿಮ್ಗೆಲ್ಲರಿಗೂ. ಕರೆಕ್ಟಂಗ್ ನೀವು ಈ ವಿದ್ಯೆ ಯಾವಾಗ ಕಲ್ತಾರ ಗೊತ್ತೈತಿ, ಯಾವಾಗ ನಿಮಗ ಕಲ್ಸವ್ರ ಕೈ ಬಿಟ್ಟಾರಲ್ಲ. ನಿಜ ಸರ್, ನಿಜ ಸರ್, ಆವಾಗ ಕಲ್ತಾರ. ನಿಜ ಸರ್. ಹೌದಾ ಸರ್? ಕಲ್ಸವ್ರ ಕೈ ಬಿಡುತ್ತಕ್ಕ ನೀವು ಕಲಿಯಕ್ ಸಾಧ್ಯ. ನಿಜ ಸರ್, ಮುಳುಗ್ತೀವಿ ಅಂತ ಗೊತ್ತಾದಾಗ ನಿಜ ಸರ್. ಮಗು ಸಹಿತ ಫಸ್ಟ್ ಟೈಮ್ ಹೆಜ್ಜೆ ಹಾಕಬೇಕಂದ್ರ ತಾಯಿ ಕೈ ಬಿಟ್ಟಾಗ ಪಾಸಿಬಲ್. ಅದಕ್ಕ ಅನಿತಾ ಮೇಡಮ್ ನೀವ ಡಿಸೈಡ್ ಮಾಡ್ಕೊರಿ. ಈಗ ಅವ್ರಂತೂ ಕೈ ಬಿಟ್ಟಾರ, ಇನ್ನು ನೀವು ಡಿಸೈಡ್ ಮಾಡ್ಕೊರಿ, ಓಡೋ ಕೈ ಹಿಡ್ಕೊತಿರೋ ಏನ್ ಈಗ ನೀವ ಸಾಲ್ವ್ ಮಾಡ್ಕೊತಿರೋ.
ಅವ್ರ ಕೈ ಬಿಟ್ಟಿರೋ ನೀವ್ ನೋಡ್ರಿ ಅವ್ರಕಿಂತ ಹೆಚ್ಚು ಕೈ ಬಿಟ್ರಿ ಅಂದ್ರೂ ಪರವಾಗಿಲ್ಲ. ಓಕೆ ಸರ್. ಐಡಿಯಾ ಬಂತು ಮೇಡಮ್? ಯಾ ಸರ್, ಥ್ಯಾಂಕ್ ಯು ಸರ್. ಈ ತರ ಅವ್ರ ಅದು ಕ್ವಶನ್ ನೋಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಈ ತರ ಸೊಲ್ಯೂಷನ್ಸ್ ಎಲ್ಲರಿಗೂ ಸಿಗುತ್ತೆ ಅಲ್ಲ, ಎಷ್ಟೋ. ಎಲ್ಲರಿಗೂ ಬೇಡ, ಈ ಪ್ರಶ್ನೆಗಳು ಕೇಳಿದಾಗ ವೈಯಕ್ತಿಕ ಅಷ್ಟ ಮಾತಾಡು. ಓಕೆ ಸರ್. ಓಕೆ, ಕ್ವಶನ್ ಇಸ್ ಆಲ್ವೇಸ್ ಪರ್ಸನಲ್. ಓಕೆ ಸರ್. ಎಲ್ಲರಿಗೂ ಆಗ್ತೈತಿ, ಬಟ್ ವಿ ಆರ್ ನಾಟ್ ಸಪೋಸ್ ಟು ಸೇ. ನಾವ್ ಹೇಳ್ಬಾರ್ದು ಓಕೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ. ಇಟ್ ಇಸ್ ನಾಟ್ ಅವರ್ ಡ್ಯೂಟಿ. ಓಕೆ ಸರ್. ಎಸ್. ಓಕೆ, ಎಸ್. ಥ್ಯಾಂಕ್ ಯು ಸರ್. ನಿಜ ಮೇಡಮ್, ಏನಾದ್ರು ಕೇಳೋರಿದ್ರ ನೀವು ಬಂದಿರಿ, ಕೇಳೋರಿದ್ರೆ ಕೇಳೇ ಹೋಗ್ಬಿಡ್ರಿ, ಏನಿಲ್ಲ. ಓಕೆ, ರೈಟ್, ಥ್ಯಾಂಕ್ ಯು. ಇವತ್ತು ಲೇಟ್ ಆಯ್ತು ಮಾಸ್ಟರ್ಸ್, ಲೇಟ್ ಆದ್ರೂ ಪರವಾಗಿಲ್ಲ, ಹಾಫ್ ಅನ್ ಅವರ್ ಲೇಟ್ ಆಯ್ತು. ಆದ್ರೆ ಏನೋ ಒಂದು ಸಬ್ಜೆಕ್ಟ್ ಬಂತು, ಅದಕ್ಕೆ ಸರಿ ಇದನ್ನಷ್ಟ ಹಾಕಿಬಿಡ್ರಿ. ಹ್ಞೂ ಸರ್, ಓಕೆ ಸರ್. ಇದ್ರ ಪಾರ್ಟ್ ಅಷ್ಟ ಹಾಕಿಬಿಡ್ರಿ. ಓಕೆ ಸರ್. ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಬೆಳಿಗ್ಗೆ ಭೇಟಿ ಮಾಡೋಣ. ಅಂದಂಗೆ ಇನ್ನೂ 2 ದಿನ, ಇವತ್ತು ನಾಳೆ ಹುಣ್ಣಿಮೆ ಇಫೆಕ್ಟ್ ಐತಿ, ದಯವಿಟ್ಟು ಎಸ್ ಅದೇ ಫ್ರೀಕ್ವೆನ್ಸಿ ಒಳಗ ಅದೇ ಜಾಸ್ತಿ. ಎಸ್ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್. ಪ್ರಜ್ಞಾನ. ಪ್ರಜ್ಞಾ.